ಈ ಕನ್ನಡ ನ್ಯೂಸ್ ಚಾನಲ್ಸ್ ಇರ್ಬೋದು, ಯಾವುದೇ ಕನ್ನಡ ನ್ಯೂಸ್ ಚಾನಲ್ಸ್ ಇರ್ಬೋದು, ದರ್ಶನ್ ಫ್ಯಾನ್ಸ್ ದಯವಿಟ್ಟು ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದೇನೆ. ದರ್ಶನ್ ಫ್ಯಾನ್ಸ್ ಈ ಒಂದು ಕನ್ನಡ ನ್ಯೂಸ್ ಚಾನಲ್ಸ್ ಅನ್ನ ದಯವಿಟ್ಟು ನೋಡೋದಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಯೂಟ್ಯೂಬ್ ಆಗಿರ್ಬೋದು, ಸ್ಯಾಟಲೈಟ್ ಚಾನಲ್ಸ್ ಆಗಿರ್ಬೋದು, ಕನ್ನಡ ನ್ಯೂಸ್ ಚಾನಲ್ಸ್ ಅದರಲ್ಲೂ ದರ್ಶನ್ ಅವರಿಗೆ ರೆಸ್ಪೆಕ್ಟ್ ಕೊಡೋದೇ ಮಾತಾಡ್ತಾರಲ್ಲ ಅಂತ ಒಂದು ಚಾನಲ್ಸ್ ಅನ್ನ ದಯವಿಟ್ಟು ನೋಡೋದಕ್ಕೆ ಹೋಗಲೇಬೇಡಿ. ನಮ್ಮ ದರ್ಶನ್ ಫ್ಯಾನ್ಸ್ ಇಂದ ಅವರಿಗೆ TRP ಹೆಚ್ಚಾಗುತ್ತೆ, ಅವರಿಗೆ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಬರುತ್ತೆ, ಅವರು ದುಡ್ಡು ಮಾಡ್ತಾರೆ. ನಿಜಕ್ಕೂ ಒಂದು ದರ್ಶನ್ ಫ್ಯಾನ್ಸ್ ಇಂದಲೇ ಇವರಿಗೆ ದುಡ್ಡು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ದರ್ಶನ್ ಅವರು ಜೈಲ್ಗೆ ಹೋದ್ರು ಕೂಡ ಇವರಿಗೆ ಒಳ್ಳೆ ನ್ಯೂಸ್ ಕಂಟೆಂಟ್ ಬರುತ್ತೆ, ದರ್ಶನ್ ಅವರು ಜೈಲಿಂದ ಹೊರಗೆ ಬಂದ್ರು ಕೂಡ ಇವರಿಗೆ ಒಳ್ಳೆ ನ್ಯೂಸ್ ಕಂಟೆಂಟ್ ಬರುತ್ತೆ. ಈ ರೀತಿ ದರ್ಶನ್ ಅವರಿಂದಲೇ ಈ ಚಾನಲ್ಸ್ ಎಲ್ಲ ಬದುಕ್ತಿದ್ದಾರೆ ಅಂತಾನೆ ಹೇಳ್ಬಹುದು. ದರ್ಶನ್ ಅವರಿಗೆ ಜಾಮೀನು ಕ್ಯಾನ್ಸಲ್ ಆಗೋದಕ್ಕೆ ಇವರು ಡೊಂಕ ಕಟ್ಟಿ ನಿಂತಿದ್ರು ಅಂತಾನೆ ಹೇಳ್ಬೋದು. ಎಲ್ಲ ಚಾನಲ್ಸ್ ಕೂಡ ದರ್ಶನ್ ಅವರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಇನ್ನೂ ಕೂಡ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ದರ್ಶನ್ ಅವರು. ಆದರೂ ಕೂಡ ದರ್ಶನ್ ಅವರಿಗೆ ಈ ರೀತಿ ಚುಚ್ಚಿ ಮಾತಾಡ್ತಾರೆ, ಅವರ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಅವನು ಇವನು ಅಂತ ಮಾತಾಡ್ತಾರೆ. ಏನೇ ಮಾಡಿದ್ರು ಕೂಡ ದರ್ಶನ್ ಅವರು ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಕನ್ನಡ ಸಿನಿಮಾವನ್ನ ನಡೆಸಿಕೊಂಡು ಬಂದಿದ್ದಾರೆ, ಎಷ್ಟೋ ಜನರಿಗೆ ಸಹಾಯವನ್ನ ಮಾಡಿದ್ದಾರೆ, ಎಷ್ಟೋ ಹಿರಿಯ ನಟರಿಗೆ ಸಹಾಯವನ್ನ ಮಾಡಿದ್ದಾರೆ. ಆದರೂ ಕೂಡ ಅದನ್ನೆಲ್ಲ ನೆನಪಿಟ್ಕೊಳ್ಳದೆ ದರ್ಶನ್ ಅವರು ಮಾಡಿದ ಒಂದೇ ಒಂದು ತಪ್ಪನ್ನು ಇಟ್ಕೊಂಡು ಇವರೆಲ್ಲ ಈ ರೀತಿ ಮಾತಾಡ್ತಿರೋದು ನಿಜಕ್ಕೂ ತಪ್ಪು ಅಂತಾನೆ ಹೇಳ್ಬೋದಾಗಿದೆ. ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್, ಕನ್ನಡ ನ್ಯೂಸ್ ಚಾನಲ್ಸ್ ಅನ್ನ ನೋಡಬೇಡಿ. ಇವರೆಲ್ಲ ಕನ್ನಡ ನ್ಯೂಸ್ ಚಾನಲ್ಸ್ ಅನ್ನ ಬಾಯ್ಕಾಟ್ ಮಾಡಿ, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸ್ಯಾಟಲೈಟ್ ಚಾನಲ್ಸ್ ಆಗಿರ್ಬೋದು, ಕನ್ನಡ ನ್ಯೂಸ್ ಚಾನಲ್ಸ್ ಅನ್ನ ದಯವಿಟ್ಟು ಬಾಯ್ಕಾಟ್ ಮಾಡಿ. ಅದರ ಬದಲು ಬೇರೆ ಸಣ್ಣ ಪುಟ್ಟ ಚಾನಲ್ಸ್ ಅನ್ನ ನೋಡಿ. ಬೇರೆ ಚಾನಲ್ಸ್ ಕೂಡ, ಬೇರೆ ಯೂಟ್ಯೂಬ್ ಚಾನಲ್ಸ್ ಕೂಡ ದರ್ಶನ್ ಅವರು ಸುದ್ದಿಯನ್ನು ಮಾಡುತ್ತೆ, ಅಂತಹ ಒಂದು ಚಾನಲ್ಸ್ ಅನ್ನ ನೋಡಿ. ಅದು ಬಿಟ್ಟು ಇಂತಹ ಕಮರ್ಷಿಯಲ್ ಪರ್ಪಸ್ಗೋಸ್ಕರ, ದುಡ್ಡಿಗೋಸ್ಕರ ಸಾಯ್ತಿರುವ ಇಂತಹ ಒಂದು ಚಾನಲ್ಸ್ ಅನ್ನ ದಯವಿಟ್ಟು ನೋಡಬೇಡಿ ಅಂತಾನೆ ಒಂದು ರಿಕ್ವೆಸ್ಟ್ ಅನ್ನ ಈ ಒಂದು ವಿಡಿಯೋದ ಮುಖಾಂತರ ಮಾಡ್ಕೊಳ್ತಿದ್ದೇನೆ. ದಯವಿಟ್ಟು ದರ್ಶನ್ ಫ್ಯಾನ್ಸ್ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಹಾಗೇನೆ JD ಬಾಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.